2.1 ಕೋಟಿ ರೂಪಾಯಿ ಪರಿಹಾರ ನೀಡದ ಹಿನ್ನೆಲೆ ಕೋರ್ಟ್ ಕ್ರಮ ತೆಗೆದುಕೊಂಡಿದೆ. ಕೋರ್ಟ್ ಆದೇಶದಂತೆ ನಗರಸಭೆಯ ಕಚೇರಿಯ ಪೀಠೋಪಕರಣಗಳನ್ನು ಜಪ್ತಿ ಮಾಡಲಾಗಿದೆ. 2.1 ಕೋಟಿ ರೂಪಾಯಿ ಪರಿಹಾರ ನೀಡದ ಹಿನ್ನೆಲೆ ನಗರಸಭೆ ಕಚೇರಿಯ ಪೀಠೋಪಕರಣಗಳನ್ನು ಜಪ್ತಿ ಮಾಡಲಾಗಿದೆ. ಯಾದಗಿರಿ ಜಿಲ್ಲಾ ನಗರಸಭೆ ಕಚೇರಿಗೆ ಎಂಥ ದುಸ್ಥಿತಿ. ಯಾದಗಿರಿ ನಗರಸಭೆಯ ಕಚೇರಿ ಸಾಮಗ್ರಿ ಪೀಠೋಪಕರಣ ಜಪ್ತಿ ಮಾಡಲಾಗಿದೆ. ನಗರ ನಿವಾಸಿಯೊಬ್ಬರ ಖಾಸಗಿ ಜಾಗ ಸ್ವಾಧೀನಕ್ಕೆ ಸರ್ಕಾರ ಪಡ್ಕೊಂಡಿತ್ತಲ್ಲ, 40 ವರ್ಷ ಕಳೆದರೂ ಕೂಡ ಸಂತ್ರಸ್ತ ಮಹಿಳೆಯ ಜಾಗಕ್ಕೆ ಏನೋ ನಮ್ಮ ಪ್ರತಿನಿಧಿ ಈ ಒಂದು ಜಾಗದಲ್ಲಿ ವಾಕ್ತುರು ನಡೆಸಿದ್ದಾರೆ, ನೋಡೋಣ ಬನ್ನಿ. ಯಾದಗಿರಿ ನಗರ ನಿವಾಸಿಯಾಗಿರ್ತಕ್ಕಂಥ ಸರಸ್ವತಿ ಬಾಯಿ ಎಂಬವರ ಒಂದು ಜಾಗವನ್ನ ಏನಂದ್ರೆ ಸರ್ಕಾರ ಏನಂದ್ರೆ ಸ್ವಾಧೀನಕ್ಕೆ ಪಡೆದಿರುತ್ತೆ. ಅಂತವರ ಏನಂದ್ರೆ ಸ್ವಾಧೀನಪಡಿಸಿಕೊಂಡಂತ ಸಮಯದಲ್ಲಿ ಅವ್ರಿಗೆ ಸರ್ಕಾರದಿಂದ ಹಣ ಪಾವತಿ ಮಾಡ್ಬೇಕಾಗಿರುತ್ತೆ. ಆದ್ರೆ ಪರಿಹಾರದ ರೂಪದಲ್ಲಿ ಹಣ ನೀಡದೇ ಇರೋದ ಕಾರಣಕ್ಕಾಗಿ ಏನಂದ್ರೆ ಅವರು ಕೋರ್ಟ್ ಮೆಟ್ಟಿಲನ್ನು ಕೂಡ ಎತ್ತಿರ್ತಾರೆ. ಹಾಗಾಗಿ ಏನಂದ್ರೆ ಕೋರ್ಟ್ ನಲ್ಲಿ ಅವರ ಪರ ತೀರ್ಪು ಬಂದಿರೋದ್ರಿಂದಾಗಿ ಏನಂದ್ರೆ ಯಾದಗಿರಿ ನಗರಸಭೆಯಲ್ಲಿರ್ತಕ್ಕಂಥ ಸಾಮಗ್ರಿಗಳೆಲ್ಲವನ್ನು ಕೂಡ ಜಪ್ತಿ ಮಾಡಿಕೊಂಡಿರ್ತಕ್ಕಂಥದ್ದು. ಸದ್ಯ ಈಗ ನಾವು ಯಾದಗಿರಿ ನಗರಸಭೆಯಲ್ಲಿ ಇರ್ತಕ್ಕಂಥದ್ದು ಸದ್ಯ ನೀವು ದೃಶ್ಯಾವಳಿಯಲ್ಲಿ ಕೂಡ ನೋಡ್ತಾ ಹೋಗ್ಬಹುದು. ಯಾವ ರೀತಿಯಾಗಂದ್ರೆ ಇಲ್ಲಿ ಡೇಟಾ ಅನ್ಮೂಲ್ ಶಾಖೆ ಆಗಿರ್ಬೋದು, ಮತ್ತೆ ಆವಕ ಜಾವಕ ಇಲಾಖೆ ಆಗಿರ್ಬೋದು, ಎಲ್ರು ಕೂಡ ಇಲ್ಲಿ ನಗರಸಭೆಯಲ್ಲಿ ಸಾಕಷ್ಟು ಏನಂದ್ರೆ ವಿವಿಧ ಶಾಖೆಗಳು ಕೂಡ ಬರುತ್ತೆ. ಅಂತ ಒಂದು ಶಾಖೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳಿಗೆ ಈಗಾಗಲೇ ನೆಲದ ಮೇಲೆ ಕುಳಿತು ಏನಂದ್ರೆ ಕೆಲಸ ಮಾಡುವಂತ ಒಂದು ಪರಿಸ್ಥಿತಿ ಕೂಡ ಈಗ ಬಂದ್ ಒದಗಿರ್ತಕ್ಕಂಥದ್ದು. ಒಂದ್ ಕಡೆಯಲ್ಲಿ ಏನಂದ್ರೆ ಅವ್ರಿಗೆ ಏನಂದ್ರೆ ಸರ್ಕಾರದಿಂದ ಏನಂದ್ರೆ ನಮ್ಮ ಪರಿಹಾರ ಹಣ ಕೊಟ್ಟಿಲ್ಲ, ಹಾಗಾಗಿ ಏನಂದ್ರೆ ನಾವು ಕೋರ್ಟ್ ಮತ್ತೆ ಮೆಟ್ಟಿಲನ್ನು ಕೂಡ ಹತ್ತಿದೀವಿ. ಅಲ್ಲಿ ಏನಂದ್ರೆ ಕೋರ್ಟ್ ಏನಂದ್ರೆ ಇಲ್ಲಿ ಸರ್ಕಾರಿ ನಗರಸಭೆಯಲ್ಲಿ ಇರ್ತಕ್ಕಂಥ ಚೇರು, ಕಂಪ್ಯೂಟರ್ ಎಲ್ಲವನ್ನು ಕೂಡ ಈಗ ಜಪ್ತಿ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು. ಹೀಗಾಗಿ ಏನಂದ್ರೆ ಇಲ್ಲಿ ನಗರಸಭೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳಿಗೆ ಸಾಕಷ್ಟು ತೊಂದರೆಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಸದ್ಯ ಅವರು ತಮ್ಮ ಎಂದಿನಂತೆ ಕಚೇರಿಗೆ ಬಂದು ಈಗ ದಾಖಲಾತಿಗಳನ್ನು ಹಿಡಿದುಕೊಂಡು ಏನಂದ್ರೆ ನೆಲದ ಮೇಲೆ ಕುಳಿತು ಏನಂದ್ರೆ ಕೆಲಸ ಮಾಡುವಂತ ಪರಿಸ್ಥಿತಿ ಕೂಡ ಈಗ ಬಂದೊದಗಿರ್ತಕ್ಕಂಥದ್ದು. ಸಾಕಷ್ಟು ಏನಂದ್ರೆ ಇಲ್ಲಿ ಸದಾ ಜಿನುಗುಡ್ತಾ ಇತ್ತು. ಆದ್ರೆ ನಗರಸಭೆ ಕಚೇರಿಗೆ ಏನಂದ್ರೆ ಕೆಲವೊಂದಿಷ್ಟು ಅಧಿಕಾರಿಗಳು ಕೂಡ ಬಂದಿಲ್ಲ. ಯಾಕಂದ್ರೆ ಅವರು ನೆಲದ ಮೇಲೆ ಕುಳಿತುಕೊಂಡು ಕೆಲಸ ಮಾಡಲು ಕೂಡ ಆಗ್ತಾ ಇಲ್ಲ ಅಂತ ಕೂಡ ಕೆಲವೊಂದಿಷ್ಟು ಜನರು ಹೊರಗಡೆ ಹೋಗಿರ್ತಕ್ಕಂಥದ್ದು. ಹೀಗಾಗಿ ಏನಂದ್ರೆ ಇಲ್ಲಿ ಸಾರ್ವಜನಿಕರ ಒಂದು ನಗರಸಭೆಗೆ ಈಗಾಗಲೇ ಅಧಿಕಾರಿಗಳು ಕೂಡ ಸಾಕಷ್ಟು ಏನಂದ್ರೆ ತೊಂದರೆಗಳನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಇನ್ನು ಮುಂದೆ ಯಾವ ರೀತಿಯಾಗಿ ಈ ಒಂದು ನಗರಸಭೆ ತನ್ನ ಒಂದು ಸಮಸ್ಯೆಯನ್ನು ಕೂಡ ತೋಡ್ಕೊಳ್ಳುತ್ತೆ ಎಂದು ಕೂಡ ಕಾದು ನೋಡ್ಬೇಕಾಗಿರ್ತಕ್ಕಂಥದ್ದು. ಮಹೇಶ್ ಪೌಟ್ರಿ ನ್ಯೂಸ್, ಯಾದಗಿರಿ.